ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಮಹಾದೇವ ವಿಷ್ಣುಪತಿ ಚಿಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ಅನೇಕ ವಿಚಾರ ಇದೆ, ಅದರಲ್ಲೇ ಒಂದು ವಿಶೇಷವಾದಂಥದ್ದು ಏನಂತಂದರೆ, ನೋಡಿ, ನಮ್ಮ 3 ಸ್ಥಿತಿಗಳು ಚೆನ್ನಾಗಿರಬೇಕು. ಮನೆಯಲ್ಲಿರುವಂಥ ಒಂದು ಸ್ಥಿತಿಗತಿಗಳು ಚೆನ್ನಾಗಿರಬೇಕು, ಹೆಂಡತಿ ಮಕ್ಕಳು ಗಂಡ. ಮತ್ತು ಮನೆಯ ಸ್ಥಿತಿ ಚೆನ್ನಾಗಿರಬೇಕು. ಮತ್ತು ಮೂರನೇದು ಎಲ್ಲರಿಗೂ ಮುಖ್ಯವಾಗಿದೆ, ಅದು ಮನಸ್ಥಿತಿ. ಮನಸ್ಥಿತಿ ಗೊತ್ತಲ್ಲ. ಈ 3 ಸರಿಯಾಗಿಲ್ಲ ಅಂದರೆ ನಮ್ಮ ತಿಥಿಗಳಾಗ್ಬಿಡ್ತದೆ, ಗೊತ್ತಲ್ಲ. ಈ 3 ಸರಿ ಇಲ್ಲ ಅಂದರೆ ಅತಿಥಿಗಳು ನಮಗೆ ತಿಥಿ ಮಾಡ್ತಾರೆ, ಗೊತ್ತಲ್ಲ. ಈ ಅತಿಥಿಗಳು ನಮಗೆ ತಿಥಿ ಅಂದರೆ ಆಡ್ಕೊಳ್ಳೋ ಅಂಥದ್ದು ಇದೆಲ್ಲ ಮಾಡೋದಕ್ಕಿಂತ ನಮ್ಮ ಸ್ಥಿತಿಗತಿಗಳನ್ನು ಚೆನ್ನಾಗಿ ಇಟ್ಕೋಬೇಕು, ಗೊತ್ತಲ್ಲ. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಮನಸ್ಥಿತಿ ಚೆನ್ನಾಗಿರಬೇಕು. ಈ ಮನಸ್ಥಿತಿ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು? ಮನಸ್ಸು ಕಾಮಾಗಿರಬೇಕು, ಕೂಲಾಗಿರಬೇಕು. ನೀವು ಏನೇ ಮಾಡಿದ್ರು ಪ್ರತಿನಿತ್ಯ ಒತ್ತಡಗಳು ಬಂದೇ ಬರುತ್ತೆ. ಏನು ಹೇಳಿ? ಪ್ರತಿನಿತ್ಯ ಒತ್ತಡಗಳು ಬಂದೇ ಬರುತ್ತೆ. ಆ ಒತ್ತಡ ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಇವಾಗ ಒಬ್ಬರೇ ಅದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ, ಗೊತ್ತಿಲ್ಲ. ಹಲವಾರು ಮನುಷ್ಯ ಹಂಗಂದು ಸಂಘಜೀವಿ, ಒಬ್ಬರ ಮೇಲೆ ಒಬ್ಬರು ಇಂಡೈರೆಕ್ಟ್ ಆಗಾದರೂ ಡಿಪೆಂಡ್ ಆಗಲೇಬೇಕಾಗುತ್ತೆ. ಈಗ ಇಲ್ಲಿಂದ ಒಂದು ಕಡೆ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು, ಬೇರೆ ಮೇಲೆ ನಡ್ಕೊಂಡು ಹೋಗೋಕ್ಕಾಗತ್ತಾ? ಇಲ್ಲ, ಅದು ತಪ್ಪಲ್ಲ. ಇವಾಗ ಏನೋ ಒಂದು ತರಕಾರಿ ಕೊಡ್ತಾರೆ, ಏನೊಂದು ಅದನ್ನೊಂದು ಕವರಲ್ಲೋ ಒಂದು ಬ್ಯಾಗಲ್ಲೋ ಹಾಕೊಂಡು ಬರಬೇಕು ಅಲ್ವಾ. ನಾವು ಕವರ್ ಮೇಲೆ ಡಿಪೆಂಡ್ ಕವರ್ ಅನ್ನುವಂಥ ಒಂದು ಪದಾರ್ಥ ಬೇಕೇ ಬೇಕು ಅಲ್ವಾ. ಹಲವಾರು ವಿಚಾರಗಳು ನಮಗೆ ಬೇಕೇ ಬೇಕು. ಅದೇ ರೀತಿ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ವಸ್ತು ಬೇಕು. ಆ ವಸ್ತುವನ್ನು ಏನು ಮಾಡಬೇಕು? ಮನಸ್ಸನ್ನು ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂತಂದರೆ ಧಾರಣೆ ಮಾಡಿಕೊಳ್ಳುವಂಥದ್ದು, ಧರಿಸಿಕೊಳ್ಳುವಂಥದ್ದು. ಏನು ಅಂತಂದರೆ ಬೆಳ್ಳಿ ರೇಟ್ ಇವಾಗ ತುಂಬ ಕಡಿಮೆ ಆಗಿದೆ. ಮೊದಲು 4,10,000 ಐತಿ, ತುಂಬ ಕಡಿಮೆ ಆಗಿದೆ. ಹೋಗಿ ತಗೊಳ್ಳಿ. ಬೆಳ್ಳಿ ಚೈನು, ನೀವು ಚಿನ್ನದಿರ್ಬೋದು, ಬೇಡ ಅಂತ ಹೇಳ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಬೆಳ್ಳಿ ಉಂಗುರ, ಒಂದು ಚಿನ್ನದ ಉಂಗುರ, ಒಂದು ಬೆಳ್ಳಿ ಉಂಗುರ. ಶ್ರೀಮಂತಪ್ಪ ನಾನು ಬೆಳ್ಳಿದು ಹಾಕೋದೇ ಇಲ್ಲ ಅಂತಂದರೆ ಅಟ್ಲಿ ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಮನಸ್ಸು ತುಂಬ ಚಂಚಲ ಅಂತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಹೆಣ್ಮಕ್ಳು ಕಾಲು ಗೆಜ್ಜೆ ಹಾಕ್ತಾರೆ, ಗೊತ್ತಾಯ್ತಲ್ಲ. ಪ್ರತಿಯೊಂದು ಕಾಲು ಗೆಜ್ಜೆ ಜಲ್ ಏನಕ್ಕೆ ಹಾಕ್ತಾರೆ? ಇಲ್ಲ, ನಮ್ಮದು ದೇಹ ಮನಸ್ಸು ಎಲ್ಲ. ಮತ್ತು ಕಾಲುಂಗುರ ಹಾಕ್ತಾರೆ ಹೆಣ್ಣುಮಕ್ಕಳು, ಗಂಡು ಏನೂ ಹಾಕೋದೇ ಇಲ್ಲ. ಅದಕ್ಕೋಸ್ಕರ ನೀವು ಸರ ಹಾಕುವಂಥದ್ದು, ಉಂಗುರ ಹಾಕುವಂಥದ್ದು, ದೇಹದಲ್ಲಿ ಯಾವುದಾದ್ರೂ ಒಂದು ಬೆಳ್ಳಿಯ ಒಂದು ಅಂಶ ನಮ್ಮ ದೇಹದಲ್ಲಿತ್ತು ಅಂತಂದರೆ ಸಾಕು, ನಮಗೆ ಮನಸ್ಥಿತಿ ಚೆನ್ನಾಗಿರುತ್ತೆ, ಮನಸ್ಸು ಕಂಟ್ರೋಲಲ್ಲಿರುತ್ತೆ.
ಅದಕ್ಕೋಸ್ಕರ ಯಾವುದೋ ಒಂದು ಬೆಳ್ಳಿಯ ಒಂದು ಇದನ್ನು ಧಾರಣೆ ಮಾಡ್ಕೋತೀರಲ್ವಾ, ಮಾಡ್ಕೊಳ್ಳಿ. ಗೊತ್ತಲ್ಲ, ಇದೇ ಇವತ್ತಿನ ಒಂದು ವಿಶೇಷವಾದಂಥದ್ದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಭಾಳಷ್ಟು ಜನಕ್ಕೆ ಲಿವರ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಇರುತ್ತೆ ಗೊತ್ತಲ್ಲ. ಈ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಈ ಥರದ್ದು ಯಾವುದೇ ರೀತಿಯಂಥ ಒಂದು ಸಮಸ್ಯೆ ಇತ್ತು ಅಂತಂದರೂ ಕೂಡ ಅವರು ಯಾವ ಒಂದು ಮುದ್ರೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತಂದರೆ ಏನಿಲ್ಲ, ಅವರು ಚೆನ್ನಾಗಿ ವ್ಯಾಯಾಮ ಪ್ರಾಣಾಯಾಮಗಳನ್ನು ಮಾಡ್ತು ಅಂತಂದರೆ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಜೊತೆಗೆ ಅಪಾನ ಮುದ್ರೆಯನ್ನು ಮಾಡಿ, ಹೆಬ್ಬೆರಳು ಪ್ಲಸ್ ಬದ್ಧತೆ ಬೆರಳು ಪ್ಲಸ್ ಉಂಗುರ, ತೋರ್ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 25ರಿಂದ 30 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಲಿವರ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇದು 100% ಸತ್ಯ. ಇದನ್ನು ಮಾಡಿ ನೋಡಿ ಗೊತ್ತಲ್ಲ, ನಾವು ಮಾಡಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಬೆಳಗ್ಗೆ ಎದ್ದು ವಾಕಿಂಗು, ಪ್ರಾಣಾಯಾಮ, ಧ್ಯಾನ ಮತ್ತು ಒಳ್ಳೆ ಲೈಫ್ ಸ್ಟೈಲನ್ನು ಮತ್ತು ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡುವಂಥದ್ದು ಕಡಿಮೆ ಮಾಡಬೇಕು. ಮತ್ತು 2 ಹೊತ್ತು ಊಟ ಮಾಡಬೇಕು. ಯಾವುದೇ ಕಾಯಿಲೆ ಬರಬಾರ್ದು ಅಂತಂದರೆ ನೀವು ಏನಿಲ್ಲ, ಸರಳವಾಗಿರುವಂಥದ್ದು ನೀವು 2 ಹೊತ್ತು ಊಟ ಮಾಡಿ. ಬೆಳಗ್ಗೆ ಒಂದು ಟಿಫನ್ನು ಮತ್ತು ನೈಟ್ ಒಂದು ಊಟ, ಮಧ್ಯಾಹ್ನ ಬೇಡ. ಇಲ್ಲದ್ರೆ ಬೆಳಗ್ಗೆ ಟಿಫನ್ ಬೇಡ, ಮಧ್ಯಾಹ್ನ ಒಂದು ಊಟ, ನೈಟ್ ಹೊತ್ತು ಊಟ. ಈ ರೀತಿ 3 ಹೊತ್ತು, ಕೆಲ 4 ಮತ್ತು ಈ ಸಾಯಂಕಾಲ ಆಯಿತು ಅಂದರೆ ಅದೇನೋ ತಿಂತಾರಲ್ಲಪ್ಪ ಸ್ನೇಕ್ಸ್ ಅಲ್ಲ, ಅದು ಸ್ನ್ಯಾಕ್ಸು, ಅದನ್ನು ಬೇರೆ. ಅಂದರೆ 4 ಹೊತ್ತು ಊಟ, ಅಯ್ಯೋ ಕತೆ. ಅಂದರೆ ಇದೆಲ್ಲ ನಮ್ಮ ದೇಹಕ್ಕೆ ಹಾನಿಕಾರಕ. ಅದಕ್ಕೆ 2 ಹೊತ್ತು ಊಟ ಸಾಕು. ಅದ್ರ ಮಧ್ಯೆ ಏನೂ ತೊಗೋಬಾರ್ದು. ಅಕಸ್ಮಾತ್ ತೊಗೋಬೇಕು ಅಂತಂದರೆ ದ್ರವ ಪದಾರ್ಥ ಅಂತಂದರೆ ಲಿಕ್ವಿಡ್ ಐಟಮ್ಸ್ ಏನಾದ್ರು ನೀವು ತೊಗೋತು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗೋದಿಲ್ಲ ಗೊತ್ತಲ್ಲ. ಇದು ವಿಶೇಷವಂತ ಒಂದು ಮುದ್ರೆಯ ವಿಚಾರ. ಈ ಅಕ್ಷಯ ತೃತೀಯದ ದಿನ ಇದೊಂದು ವಿಶೇಷವಾದಂಥ ಒಂದು ತಂತ್ರ. ಈ ತಂತ್ರವನ್ನು ಮಾಡಿತ್ತು ಅಂತಂದರೆ ಅಡವಿಟ್ಟಂತಹ ಚಿನ್ನ ಮನೆಗೆ ಬರುತ್ತೆ ಮತ್ತು ಇರುವಂತಹ ಚಿನ್ನ ಡಬಲ್ ಆಗುತ್ತೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇದೇ ಅಕ್ಷಯ ತೃತೀಯ ದಿನ ಒಂದು ವಿಶೇಷವಾದಂಥ ತಂತ್ರ. ಈ ತಂತ್ರವನ್ನು ಮಾಡಿ ನೀವು ಭಾಳಷ್ಟು ಜನ ಏನು ಮಾಡ್ತೀರಿ, ಏನೋ ಒಂದು ಕಷ್ಟಕ್ಕೆ ಅಂತ ಚಿನ್ನವನ್ನು ಅಡ ಇಟ್ಟಿರ್ತೀರ. ಯಾಕಂದರೆ ಈಗ ಚಿನ್ನ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗಿದೆ ಮತ್ತು ಚಿನ್ನ ಮತ್ತೆ ತಗೊಳ್ಳೋದಕ್ಕೂ ಆಗಲ್ಲ. ನೀವೊಂದು 3,000ಕ್ಕೋ 4,000ಕ್ಕೋ 5,000ಕ್ಕೋ ತೊಗೊಂಡಿರ್ತೀರ. ಆದರೆ ಈಗ ಎಷ್ಟಾಗಿದೆ ಆ ಚಿನ್ನ ಅಂತಂದರೆ ಡಬಲ್ಗಿಂತ ಜಾಸ್ತಿ ಆಗಿದೆ. ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಆ ಚಿನ್ನ ಬರಬೇಕು ತಾನೇ, ಅದಲ್ಲ. ಅದಕ್ಕೋಸ್ಕರ ಅಕ್ಷಯ ತೃತೀಯ ದಿನ ಈ ಒಂದು ತಂತ್ರವನ್ನು ಮಾಡಿ ಗೊತ್ತಲ್ಲ. ಅಕ್ಷಯ ತೃತೀಯದ ದಿನ ಈ ಒಂದು ಅದ್ಭುತವಾದಂಥ ತಂತ್ರ, ಚಿನ್ನ ಬಂದೇ ಬರುತ್ತೆ. ಏನಿಲ್ಲ, ಇದಕ್ಕೆ ನೀವು ಒಂದು ವಿಶೇಷವಾಗಿ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದಲ್ಲ. ಬಿಳಿ ಬಟ್ಟೆ ಶುದ್ಧವಾಗಿರಬೇಕು. ಬಿಳಿ ಬ್ಲೌಸ್ ಪೀಸ್ ಆದರೂ ಪರವಾಗಿಲ್ಲ. ಈ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಗೊತ್ತಲ್ಲ, ಅದು ಶುದ್ಧವಾಗಿ ಯೂಸ್ ಮಾಡಿರಬಾರದು, ಹೊಸ್ದಾಗಿರ್ಬೇಕು. ಕರ್ಚೀಫ್ ಆದರೂ ಕೂಡ ಪರವಾಗಿಲ್ಲ. ಅದನ್ನು ತೆಗೆದುಕೊಂಡು ಅದು ಟವಲ್ ಇತ್ತು ಅಂದರೆ ಅದನ್ನು ಕಟ್ ಮಾಡಿಟ್ಕೊಳ್ಳಿ, ಅದು ನಿಮ್ಮ ಅನುಕೂಲ. ಅದನ್ನು ಬಿಳಿ ಬಟ್ಟೆದೇ ಆಗಿರಬೇಕು. ಯಾವ ಕ್ವಾಲಿಟಿ ಆದರೂ ಪರವಾಗಿಲ್ಲ, ಬಿಳಿದೇ ಆಗಿರ್ಬೇಕಂದ್ರೆ ಶುಕ್ರ ಅದು ಅಂತ. ಆಮೇಲೆ ಹರಳಿ ಎಲೆ, ಎಷ್ಟು ಹರಳಿ ಎಲೆ? 6 ಹರಳಿ ಎಲೆ. ಇದು ದೇವತೆಗಳಿಗೆ ಸಮ. ಹರಳಿ ಎಲೆಯನ್ನು ಕಿತ್ಕೊಳ್ಬಾರ್ದು, ಉದಿರಿರುತ್ತೆ, ಅದನ್ನು ತೊಗೊಂಡು ಬನ್ನಿ.
ಸ್ವಲ್ಪ ಒಣಗಿದ್ರೂ ಕೂಡ ಪರವಾಗಿಲ್ಲ. ಅದನ್ನು ತೆಗೆದುಕೊಂಡು ಬಂದು ನೀವು ಅದರ ಮೇಲೆ ಓಂ ಸ್ವರ್ಣಾಕರ್ಷಣಾಯ ಸ್ವಾಹ ಅಂತ ಬರಿಬೇಕು. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ. ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋದಿತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದು ಎಂಥ ದುಡ್ಡಿನ ದಾರಿದ್ರ್ಯ ಇದು ಸಂಪೂರ್ಣ ಹೊರಟೋಗ್ಬಿಡುತ್ತೆ. 10ರಿಂದ 15 ಬಾರಿ ಸಂಕಲ್ಪವನ್ನು ಮಾಡಿ ನಿಮಗೆ ಖಂಡಿತ ಹೇಗೋ ಬರೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ, ಹೇಗೋ ನಿಮ್ಮ ಮನೆಗೆ ಬಂದು ಅಷ್ಟಲಕ್ಷ್ಮಿ ಅಂತ ತಲುಪುತ್ತೆ. ಈ ವಿಶೇಷವಾದಂತಹ ಒಂದು ದಿನ, ವಿಶೇಷವಾದ ದಿನಗಳಲ್ಲಿ ತಗೊಳ್ತೇನೆ, ತುಂಬ ಪವರ್ಫುಲ್ ಆಗುತ್ತೆ. ಅದಕ್ಕೆ ದಿನ ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ನೀವು ಅಕ್ಷಯ ತೃತೀಯದ ದಿನ ನೀವು ತೆಗೆದುಕೊಂಡು ಅಂದರೆ ಒಂದು ಯಂತ್ರ ತೊಗೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 10 ಯಂತ್ರ ತೊಗೊಂಡಂಗೆ ನೀವು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತಲ್ಲ. ಮತ್ತು ಯಾರ್ಯಾರು ಈ ಅಕ್ಷಯ ತೃತೀಯ ದಿನ ನೀವು ತಗೋತಿರೋ ನಾವು ಅವ್ರಿಗೆಲ್ಲ ಕರಂಗಾಳಿ ಮಾಲೆಯನ್ನು ನಾನು ಕೊಡ್ತೀನಿ. ನಾನು ಏನು ಅನೌನ್ಸ್ ಮಾಡಿದ್ದೀನಿ ಇವತ್ತಿಂದ ಅದನ್ನು ಕರಂಗಾಳಿ ಮಾಲೆಯನ್ನು ನಿಮ್ಮ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ನಾನು ಕೊಡ್ತೀನಿ. ತುಂಬ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಎಷ್ಟೊಂದು ಜನ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದೆ ನಾನು ಕೊಟ್ಟಿದ್ದನ್ನು ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಮತ್ತು ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ಮನೇಲಿದೆಯೋ ಅವರು ನೀವೇನು ಮಾಡಿ ಅಂತಂದರೆ ಹಳದಿ ಹೂಗಳನ್ನು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಬಿಟ್ಟು ಮೇಲೂ ಕೂಡ ಧರಿಸ್ಬೋದು. ಪೂಜೆ ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. 10ರಿಂದ 15 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, ಹೇಗೆ ನಿಮ್ಮ ಮನೆಗೆ ತಲುಪುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ಇದು ತಗೊಳ್ಳೋಕ್ಕಾಗೋದು, ಸುಲಭವಾಗಿ ಅಷ್ಟು ಸುಲಭವಾಗಿ ಎಲ್ಲರ ಮನೆಗೂ ಬರೋದಿಲ್ಲ ಅಲ್ಲ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು, ಅದೇ ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಏನು ಹೇಳಿ, ಸ್ವರ್ಣಾಕರ್ಷಣಾಯ ಸ್ವಾಹ ಅಂತ ಬರೀಬೇಕು. ಬರೆದು ನಂತರ ಅಕ್ಷತೆ ಅಂದರೆ ಅಕ್ಕಿ ತೊಗೊಳ್ಳಿ, ಅಕ್ಕಿತೆ ಕುಂಕುಮವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕುಂಕುಮ ಅಕ್ಷತೆ ಎಷ್ಟೊಂದು ಜನಕ್ಕೆ ಮಾಡೋಕ್ಕೆ ಗೊತ್ತೇ ಇಲ್ಲ. ಗುರುಗಳೇ ಹೆಂಗೆ ಅಕ್ಷತೆ ಮಾಡೋದು ತಿಳಿಸ್ಕೊಡಿ ಅಂತಂದರು. ಅರ್ಶಿನ ಕಳಿಸ್ತೀನಿ, ಬರೀ ಪೌಡ್ರ್ ಥರ ಇರುತ್ತೆ, ಏನು ಮಾಡೋದು? ಏನಿಲ್ಲ, ಒಂದು ಅಕ್ಕಿ ತೊಗೊಳ್ಳಿ. ಅಕ್ಕಿ ತೊಗೊಂಡು ಅದಕ್ಕೆ ಅರಿಶಿನವನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ಲೈಟಾಗಿ, ಎಣ್ಣೆ ಕೂಡ ಹಾಕ್ಬೇಕು, ತುಪ್ಪ ಹಾಕ್ಕೊಳ್ಳಿ, ಸುಮ್ಮನೆ ಶ್ರೇಷ್ಠ ಅಂತಷ್ಟೇ, ಇನ್ನೇನಿಲ್ಲ. ಹಾಕಿ ಮಿಕ್ಸ್ ಮಾಡಿ ಅದೇ ಇದಾಗ್ಬಿಡುತ್ತೆ, ಅಂಟ್ಕೊಳುತ್ತೆ. ಇಲ್ಲ ಅಂತ ಬರೀ ಅರಿಶಿನ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ರೆ ಅದು ಪೌಡ್ರ್ ಥರ ಕೈಗೆ ಮೆತ್ಕೋಬಾರದು. ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡಬೇಕು, ಗೊತ್ತಲ್ಲ, ಮಿಕ್ಸ್ ಮಾಡಿ ಅದು ಇಟ್ಕೊಳ್ಳೋದು. ಅದೇ ರೀತಿ ಕುಂಕುಮವನ್ನು, ಈ ತಂತ್ರಕ್ಕೆ ಕುಂಕುಮವನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಕೆಂಪು ಅಕ್ಷತೆ ಗೊತ್ತಲ್ಲ, ಅದನ್ನು ಆ ಒಂದು ಹರಳಿ ಎಲೆಯ ಮೇಲೆ ಹಾಕಬೇಕು. ಮತ್ತು ಅವರೆಕಾಳು, ಬಿಳಿ ಅವರೆಕಾಳು ಸಿಕ್ಕಿದ್ರೆ ತುಂಬ ಅದೃಷ್ಟ ಲಕ್ಕು. ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ ಮಾಮೂಲಿ ಅವರೆಕಾಳನ್ನು ಹಾಕಿ, ಅದು ಕೂಡ ಶುಕ್ರ. ಇದನ್ನು ನೀವೇನು ಮಾಡಿ ಅಂತಂದರೆ ಅದನ್ನು ನೀಟಾಗಿ ಗಂಟು ಕಟ್ಟಿ ಅದನ್ನು ದೇವ್ರ ಮುಂದೆ ಇಟ್ಟು ಭಕ್ತಿಯಿಂದ, ಶ್ರದ್ಧೆ ಭಕ್ತಿಯಿಂದ ಇರೋವಂಥ ಚಿನ್ನ ಬರಲಿ ಮತ್ತು ಇರೋವಂಥ ಚಿನ್ನ ಡಬಲ್ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ, ಈ ಒಂದು ಅಕ್ಷಯ ತೃತೀಯ ದಿನವೇ ನೀವು ಅದನ್ನು ಬೀರುವಿನಲ್ಲಿ ಇಡಿ. ಆ ಗಂಟನ್ನು ಯಾವ ಜಾಗದಲ್ಲಿ ನೀವು ಇಡ್ತೀರೋ ಅದೇ ಜಾಗದಲ್ಲಿ ಆ ಚಿನ್ನ ಬಂದು ಸೇರಿಕೊಳ್ತಾ ಆ ಚಿನ್ನ ಇಡ್ತೀರಾ ಅಲ್ಲ. ಇದು ವೆರಿ ಲಕ್ಕು, ತುಂಬ ಸುಲಭವಾದಂಥ ಸರಳವಾದಂಥ ತಂತ್ರ. ಇದನ್ನು ಮಾಡ್ಕೊಳ್ಳಿ. ಪೂಜೆ ಮಾಡಿ ವಸ್ತುವನ್ನು ಪೂಜೆ ಮಾಡಿ ಇಟ್ಟರೆ ಸಾಕು, ನಿಮ್ಗೆ ಚಿನ್ನ ಡಬಲ್ ಆಗುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಅಕ್ಷಯ ತೃತೀಯ ದಿನದ ತಂತ್ರ ಗೊತ್ತಲ್ಲ. ಮತ್ತು ಯಾರ್ಯಾರಿಗೆ ಚಿನ್ನ ಡಬಲ್ ಆಗಬೇಕು, ಚಿನ್ನ ಬರಬೇಕು ಅಂದ್ಕೊಂಡಿದ್ರೋ ಅವ್ರಿಗೋಸ್ಕರ ವಿಶೇಷವಾಗಿ ಸಂಕಲ್ಪವನ್ನು ಮಾಡ್ತೀನಿ ಗೊತ್ತಲ್ಲ. ಮಾಡಿಸ್ಬೇಕು ಅಂದ್ಕೊಂಡಿದ್ದೀರ ನನ್ನ ಕೈಯಲ್ಲಿ, ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳಿಸ್ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ